ಹಾಯ್ ಎವ್ರಿವನ್. ಇವತ್ತು ನನ್ನ ಹಸ್ಬೆಂಡು ಊಟಕ್ಕೆ ನಂಗೆ ಅನ್ನ ಸಾಂಬಾರು ಬೇಡ, ಬೇರೆ ಏನಾದರೂ ಮಾಡಿಕೊಡು ಅಂತ ಅಂದರು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನೆನಪಾಗಿದ್ದೆ ಈ ಮಸಾಲ ರೈಸ್. 5 ನಿಮಿಷಕ್ಕೆ ಮಾಡ್ಬೋದು. ಸೊ ಬೆಳಗ್ಗೆ ಬ್ರೇಕ್‌ಫಾಸ್ಟಿಗೆ, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಅಥವಾ ನೀವೆಲ್ಲಾದರೂ ಆಚೆ ಹೋಗಿ ಮನೆಗೆ ಬಂದಿರ್ತೀರ, ಯಾರಪ್ಪ ಅಡುಗೆ ಮಾಡೋದು ಅನ್ನೋ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಏನಿಲ್ಲ, ಒಂದು ರೈಸ್ ಮಾಡಿಕೊಂಡು ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟು, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್‌ನ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದರೆ ಕ್ಲೀನಾಗಿ ಅನ್ನ ಬಿಸಿ ಇತ್ತು ಅಂತ ಅಂದರೆ ಮಿಕ್ಸಿಗೆ ಕ್ಲೀನಾಗಿ ಆಗಲ್ಲ. ಹಾಗಾಗಿ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿ ಇಟ್ಮೇಲೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್‌ನ ರೆಡಿ ಮಾಡಿ. ಏನಿಲ್ಲ, ನಿಮಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋಷ್ಟು ಅಂದರೆ ಎಷ್ಟು ಹಾಕ್ಕೊಂತಿದ್ದೀರ ಅದಕ್ಕೆ ತಕ್ಕ ಹಾಗೆ ನೋಡ್ಕೊಳ್ಳಿ. ಈರುಳ್ಳಿ, ಚಿಲ್ಲಿ ಪೌಡರು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸಾಸಿವೆ, ಎಣ್ಣೆ ಇಷ್ಟು. ಏನಿಲ್ಲ, ಒಂದು ಬಾಣಲಿ ಇಡಿ. ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಡಿ. ಬಾಣಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು ಕಾದ್ಮೇಲೆ ನಾನು ಇದಕ್ಕೆ ಎಣ್ಣೆ ಹಾಕ್ತೀನಿ. ಯಾಕೆಂತಂದರೆ ಬಿಸಿ ಇಲ್ಲದೇನೆ ನಾವು ಹಾಕಿಬಿಟ್ರೆ ಅಡುಗೆ ಕರೆಕ್ಟಾಗಿ ಆಗಲ್ಲ. ನಾನು ಬಿಗಿನರ್ ಅಡುಗೆನಲ್ಲಿ. ಇವಾಗ ಕಲಿತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಬೇಕು. ಕಾಯೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಅವ್ರಿಗೆ ಕೊಡೋ ಅಷ್ಟರಲ್ಲಿ ನನ್ನ ಎಣ್ಣೆ ಕಾದಿತ್ತು. ಇವಾಗ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ನೀವು ಹಾಕಬೇಕಾದ್ರೆ ಆದಷ್ಟು ಎಣ್ಣೆ ಕಾಯ್ದಿದೆ ಅಂತ ನೋಡ್ಕೊಂಡು ಸಾಸಿವೆ ಹಾಕಿ. ಯಾಕೆಂತಂದರೆ ಎಣ್ಣೆ ಕಾಯ್ದಿಲ್ಲ ಹಾಗೆ ಸಾಸಿವೆ ಹಾಕ್ಬಿಡ್ತೀರ. ಸಾಸಿವೆ ಹಾಕಿ ಸಾಸಿವೆ ಸಿಡಿಲಿಲ್ಲ ಅಂತ ಅಂದರೆ ಅಡುಗೆ ಕರೆಕ್ಟಾಗಿ ಆಗಲ್ಲ. ಹಾಕಿದ ತಕ್ಷಣ ನೋಡಿ, ಇವಾಗ ಸಿಡಿತಿದೆಯಲ್ಲ, ಈ ಥರ ಚಟಪಟ ಅಂತ ಸಿಡಿತಾ ಇರಬೇಕು. ಹಾಗಾಗಿ ಆ ಥರ ಸಿಡಿತಿದ್ರೆ ಅಡುಗೆನಲ್ಲಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಸಾಸಿವೆ ಇವಾಗ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಅಷ್ಟರಲ್ಲಿ ನಾನು ಸಾಸಿವೆ ಸಿಡಿಯೋ ಅಷ್ಟರಲ್ಲಿ ಬೇರೆ ಐಟಮ್ಗಳೆಲ್ಲ ಏನು ಹಾಕಬೇಕು ಒಗ್ಗರಣೆಗೆ, ಅದೆಲ್ಲ ಏನೇನು ಬೇಕೋ ಅದನ್ನೆಲ್ಲ ನಾನು ಮೀನ್‌ವೈಲ್ ಮಧ್ಯದಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಮನ್ ಆಗಿ ಏನಂತ ಅಂದರೆ, ಈ ಮನೆ ನಾವೇನಾದರೂ ಅಡುಗೆ ಮಾಡ್ತೀವಿ ಅಂತಂದರೆ ಯಾರೋ ತಿನ್ನೋ ಅಂಥವ್ರು ಇರಬೇಕು. ಇವಾಗ ಕಾಮನ್ ಆಗಿ ಏನೇ ಮಾಡೋದು, ಅಯ್ಯೋ ಏನು ಮಾಡಿದ್ರು ಸರಿ ತಿಂತೀನಿ ಅನ್ನೋದಕ್ಕಿಂತ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಟ್ಟಾಗ ತಿಂತೀನಿ, ಏನೋ ಸ್ಪೆಷಲ್ ಆಗಿದ್ದರೆ ಚೆನ್ನಾಗಿ ತಿಂತಾರೆ ಅಂತ ಅಂದಾಗ ನಮಗೂ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಇವಾಗ ಸಾಸಿವೆ ಎಲ್ಲ ಸಿಡಿದಿದೆ. ಅದಾದಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನು 2 ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನನಗೆ ಬೇಕಾಗಿರೋ ಕ್ವಾಂಟಿಟಿ ನೋಡ್ಕೊಂಡು ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೀವು ಅಷ್ಟೇ, ನೀವು ಹಾಕ್ತಿರೋಂಥ ರೈಸಿಗೆ ನೋಡಿಕೊಂಡು, ಕ್ವಾಂಟಿಟಿ ನೋಡಿಕೊಂಡು ಈರುಳ್ಳಿ ಹಾಕಿ. ನನ್ನ ಹಸ್ಬೆಂಡು ನಿನ್ನ ಫೇಸು ತೋರಿಸು ಅಂತ ಅಂದ್ಬಿಟ್ಟು ಅವರು ಇದು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರೇ ವೀಡಿಯೋ ಮಾಡ್ತಿದ್ದಿದ್ದು. ಹಾಗಾಗಿ ನನ್ನ ಫೇಸ್‌ನ ತೋರಿಸು ಅಂತಂದ್ಬಿಟ್ಟು ಇದು ಮಾಡ್ತಿದ್ರು. ನಾನು ಬೇಡ ಅಂತ ಹಠ ಮಾಡ್ತಾ ಇದ್ದೆ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ ತಕ್ಷಣ ಈರುಳ್ಳಿಗೆ ಕಾಮನ್ ಆಗಿ ನೀವೇನು ಈ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ನಾನಿವಾಗ. ಇನ್ನೊಂದು ಏನಂತಂದರೆ, ನನ್ನ ಹಸ್ಬೆಂಡು ನಾನು ಏನಾದರೂ ಅಡುಗೆ ಮಾಡಿದಾಗ ಅದನ್ನು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಆವಾಗಲೇ ನಾನು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸೋದು. ಇಲ್ಲ ಅಂತ ಅಂದರೆ ಅಯ್ಯೋ ಮತ್ತೆ ಬೇರೆ ಥರ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಇವಾಗ ಈರುಳ್ಳಿಗೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ, ಯಾಕೆಂತಂದರೆ ಈರುಳ್ಳಿ ಹಾಗೆ ಕ್ಲೀನಾಗಿ ಫ್ರೈ ಆಗಿಲ್ಲ ಅಂತ ಅಂದರೆ ತಿನ್ನಬೇಕಾದ್ರೆ ಈರುಳ್ಳಿ ಹಸಿ ಸ್ಮೆಲ್ ಬರುತ್ತೆ. ಹಂಗೆ ಬಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಕಾಮನಾಗಿ ಕರ್ಬೇವಿನ ಸೊಪ್ಪು ನಾವು ಇದರಲ್ಲಿ ಎಣ್ಣೆಲಿ ಕರಿದಿರೋದು ತಿನ್ಬೋದು, ನಾರ್ಮಲಾಗಿ ಹಸಿದು ತಿನ್ಬೋದು. ಹಾಗಾಗಿ ಕರ್ಬೇವಿನ ಸೊಪ್ಪನ್ನ ನಾನು ಜಾಸ್ತಿ ಫ್ರೈ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಕಾಮನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ 2 ಚಿಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ. 2 ಏನಕ್ಕೆ ಅಂತ ಅಂದರೆ, ಇವಾಗ ಆಲ್ರೆಡಿ ನಾವು ರೈಸಿಗೆ ಇದನ್ನು ಹಾಕಿದ್ದೀವಿ, ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದೇ ಕಾಮನಾಗಿ ಖಾರ ಇರುತ್ತೆ. ಇವಾಗ ಮತ್ತೆ ನಾನು ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಖಾರ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನನಗೆ 2 ಚಿಲ್ಲಿ ಸಾಕು. ಇನ್ನು ಮನೆಯವ್ರಿಗೆ ಖಾರಕ್ಕೆ ತಕ್ಕಂತೆ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಯಾಕೆಂದರೆ ತಿನ್ನಬೇಕಾದ್ರೆ ಇದೆರಡು ಫ್ಲೇವರ್ ಸಿಗುತ್ತೆ, ಇಲ್ಲ ಇನ್ನೊಂದು ಬಾಯಿಗೆ ಸಿಗುತ್ತೆ ತಿನ್ನೋದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಚಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗಿದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಯಾಕೆಂತಂದರೆ ಫ್ರೈಯಿಂಗ್ ತುಂಬ ಇಂಪಾರ್ಟೆಂಟು. ಇವಾಗ ಕ್ಲೀನಾಗಿ ಫ್ರೈ ಆಗಿಲ್ಲ ಅಂತ ಅಂದರೆ ಒಂದು ಈರುಳ್ಳಿ ಸ್ಮೆಲ್ ಹಾಗೆ ಸಿಗುತ್ತೆ, ಇಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಸಿಗುತ್ತೆ. ಹಾಗಿದ್ದಾಗ ತಿನ್ನೋದಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಮಿಡಲ್‌ನಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪೇನಕ್ಕೆ ಅಂತ ಅಂದರೆ, ಇವಾಗ ಇದು ಫ್ರೈ ಆಗಬೇಕಾದ್ರೆ ಉಪ್ಪು ಇದಕ್ಕೆಲ್ಲ ಹಿಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಯಾವುದೇ ಅಡುಗೆ ಮಾಡಬೇಕಾದ್ರೂ ಮಿಡಲ್‌ನಲ್ಲಿ ನಾನು ಸ್ವಲ್ಪ
ಉಪ್ಪು ಹಾಕ್ಕೊತೀನಿ. ಇವಾಗ ನಾನು ಏನು ರೆಡಿ ಮಾಡಿಟ್ಟಿದ್ದೆ ರೈಸು ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಂಗ್ ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಕ್ಲೀನಾಗಿ ಮಿಕ್ಸ್ ಆಗಿಲ್ಲ ಅಂತ ಅಂದರೆ ಒಂದು ಕಡೆ ಬರೀ ನಿಮಗೆ ಚಿಲ್ಲಿ ಪೌಡರ್ ಹಾಕಿರೋ ರೈಸ್ ಸಿಗುತ್ತೆ. ಇಲ್ಲ ಅಂತ ಅಂದರೆ ಬರೀ ಒಂದು ಕಡೆ ನಿಮಗೆ ಈ ಒಗ್ಗರಣೆ ಹಿಡಿದಿರೋ ರೈಸ್ ಸಿಗುತ್ತೆ. ಹಾಗಾಗಿ ಸೊ ಕ್ಲೀನಾಗಿ ಮಿಕ್ಸ್ ಮಾಡಿ. ನೀವು ಮಿಕ್ಸ್ ಮಾಡ್ಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ನೀವೇನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಕಾಮನ್ನಾಗಿ ಬಾಣಲಿ ಕಾದಿರುತ್ತೆ, ಕಡಾಯಿ ಕಾದಿರೋದ್ರಿಂದ ಸೊ ಕೆಳಗಡೆ ಎಲ್ಲ ಲೈಟಾಗಿ ಸೀದೋಗ್ಬಿಡತ್ತೆ. ಹಾಗಾಗಿ ನೋಡಿಕೊಂಡು ಕ್ಲೀನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳಿ. ಆದಷ್ಟು ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ಯಾಕೆ ನಾನು ಲೋ ಫ್ಲೇಮಲ್ಲಿ ಇತ್ತಂತಂದರೆ ಮಿಕ್ಸಿಂಗಲ್ಲೂ ಕರೆಕ್ಟಾಗಿ ಆಗುತ್ತೆ. ಇನ್ನೊಂದು ಇವಾಗ ನಿಮಗೆ ಗೊತ್ತು ಗ್ಯಾಸ್ ಬೇರೆ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಸೊ ಹಾಗಾಗಿ ನೋಡ್ಕೊಂಡು ಮಾಡಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ನಮ್ಗೇನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಮಿಕ್ಸಿಂಗ್ ಎಷ್ಟೋ ತನಕ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂತಂದರೆ ಎಲ್ಲದಕ್ಕೂ ಹಿಡ್ದಿದ್ಯಾ ಎಲ್ಲದಕ್ಕೂ ಕೆಲವೊಂದು ಸರಿ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಸೊ ಕೆಲವೊಂದು ಕಡೆ ಉಪ್ಪಾಗಿರುತ್ತೆ, ಕೆಲವೊಂದು ಕಡೆ ಉಪ್ಪೇ ಇರಲ್ಲ, ಸಪ್ಪೆ ಸಪ್ಪೆ ಇರುತ್ತೆ. ಸೊ ಹಾಗಾಗಿ ಒಂದು 5 ನಿಮಿಷ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಸೊ ಎಲ್ಲ ಕರೆಕ್ಟಾಗಿ ಉಪ್ಪೆಲ್ಲ ಹಿಡ್ದಿರುತ್ತೆ. ಸೊ ಲಾಸ್ಟ್ನಲ್ಲಿ ಫ್ಲೇಮ್ ಆಫ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಅಂತ ಅಂದರೆ ಸೊ ಫೈನಲಿ ಮಸಾಲ ರೈಸ್ ರೆಡಿ ಆಯಿತು. ನನ್ನ ಹಸ್ಬೆಂಡು ನಾನೇ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡ್ಕೊತೀನಿ ಅಂತಂದ್ಬಿಟ್ಟು ಅವರೇ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇದೇ ಇವತ್ತಿನ ನನ್ನ ಡೇ.